ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳೋಕೊರಟಿರೋದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಶನಿ ಸಂಚಾರದ ಎಫೆಕ್ಟು. 2025 ಮಾರ್ಚ್ 29ಕ್ಕೆ ಶನಿ ಗ್ರಹ ಕುಂಭದಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ಶನಿ ಬಂದು ಮೀನ ರಾಶಿಯಲ್ಲಿ ಇರ್ತದೆ. ಮಧ್ಯದಲ್ಲಿ ಒಂದು ವಕ್ರ ಪೀರಿಯಡು ಇರ್ತದೆ. ಸೊ ಒಟ್ಟಾರೆಯಾಗಿ 2.5 ವರ್ಷ ಅಂತ ತಗೊಳ್ಬೋದು. ಸೊ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಶನಿ ಸಂಚಾರದ ಎಫೆಕ್ಟ್ ಏನಿದೆಯೋ ಇದು ಮುಂದಿನ 2.5 ವರ್ಷಗಳಿಗೂ ಅನ್ವಯ ಆಗುತ್ತೆ. ಈ ಶನಿ ಸಂಚಾರದ ಎಫೆಕ್ಟನ್ನು ಹೇಳೋದಕ್ಕೆ ಮೊದಲು ಒಂದು ವಿಚಾರವನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ. ಯಾಕೆಂದರೆ ಇದನ್ನು ರಾಶಿ ಭವಿಷ್ಯ ಅಂತಲೂ ಕೆಲವರು ಕನ್ಸಿಡರ್ ಮಾಡ್ತಾರೆ. ಇದು ಬಂದು ಗೋಚಾರದ ಎಫೆಕ್ಟ್ ಅಷ್ಟೇ. ಶಾಸ್ತ್ರದಲ್ಲಿ ಹೇಳಿರೋದು ಇದನ್ನು ಗೋಚಾರ ಫಲ ಅಂತ. ಅಂದರೆ ಇದೇನು ನಿಮ್ಮ ಕಂಪ್ಲೀಟ್ ಜೀವನದ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಗೋಚಾರದಿಂದ ನಿಮ್ಮ ಈಗ ನಡೀತಾ ಇರುವಂಥ ದಶೆ ಮತ್ತು ಕುಂಡಲಿಯಲ್ಲಿನ ಗ್ರಹಗಳ ಪೊಸಿಷನ್ ಇದಕ್ಕೆ ಅನುಗುಣವಾಗಿ ಏನು ಇದು ಎಕ್ಸ್ಟ್ರಾ ಎಫೆಕ್ಟನ್ನು ಕೊಡುತ್ತೋ ಅಷ್ಟು ಮಾತ್ರವೇ ಗೋಚಾರ ಫಲ. ಶನಿಯ ರಾಶಿ ಬದಲಾವಣೆಯನ್ನು ಶನಿ ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಸೊ ಇದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರಬೇಕಾದ್ರೆ ನಿಮ್ಮ ರಾಶಿಯಿಂದ ಈ ಶನಿಯ ಈಗ ಇರುವಂಥ ರಾಶಿ ಏನು ಸ್ಥಿತ ಆಗಿರುತ್ತೋ ಅದು ಫೇವರೇಬಲ್ ಇದೆಯೋ ಅನ್ಫೇವರೇಬಲ್ ಇದೆಯೋ ಅನ್ನೋದನ್ನು ಪ್ರಧಾನವಾಗಿ ನೋಡೋದು. ಇದರ ಎಫೆಕ್ಟ್ ಬಂದು ಒಂದು 20 to 30% ಅಪ್ಲೈ ಆಗ್ಬೋದು. ಅದರಲ್ಲೂ ದಶೆಯನ್ನು ಕೂಡ ಪರಿಗಣಿಸಬೇಕಾಗುತ್ತೆ, ಲಗ್ನದಿಂದನೂ ಕೂಡ ನೋಡಬೇಕಾಗುತ್ತೆ. ಸೊ ಎಲ್ಲ ಓವರಾಲ್ ಆಗಿ ನೋಡುವಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಹೊರತು ರಾಶಿಯಿಂದ ಹೇಳುವಂಥ ಪ್ರಿಡಿಕ್ಷನ್ ಅಥವಾ ಭವಿಷ್ಯ ಏನಿದೆಯೋ ಇದು ಕಂಪ್ಲೀಟ್ ಆಗಿ ಅಪ್ಲೈ ಏನಾಗೋದಿಲ್ಲ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳೆಲ್ಲ ದಶೆಯ ಆಧಾರದಲ್ಲಿ ನಡೆಯೋದು. ನಿಮಗೆ ದಶೆ ಚೆನ್ನಾಗಿತ್ತು ಅಂದರೆ ಟ್ರಾನ್ಸಿಟ್ನಲ್ಲಿ ನೆಗೆಟಿವ್ ಇದ್ರೂ ಕೂಡ ನಿಮಗೇನು ದೊಡ್ಡ ಎಫೆಕ್ಟ್ ಆಗೋದಿಲ್ಲ. ದಶೆಯೂ ಚೆನ್ನಾಗಿಲ್ಲ ಅಂದಾಗ ಟ್ರಾನ್ಸಿಟ್ನಲ್ಲೂ ನೆಗೆಟಿವ್ ಇದ್ದಾಗ ನಿಮಗೊಂದು ಸ್ವಲ್ಪ ಎಫೆಕ್ಟ್ ಆಗಬಹುದು. ಹಾಗೆಯೇ ಒಂದು ವೇಳೆ ಟ್ರಾನ್ಸಿಟ್ ತುಂಬ ಚೆನ್ನಾಗಿದ್ದು ದಶೆ ಚೆನ್ನಾಗಿಲ್ಲ ಅಂದ್ರೂ ನಿಮಗೆ ಅದರದ್ದೇನು ಪ್ರಯೋಜನವೂ ಜಾಸ್ತಿ ಸಿಗೋದಿಲ್ಲ. ಈಗ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಮೀನ ರಾಶಿ 5ನೇ ಮನೆ ಬರ್ತದೆ. ಸೊ 5ನೇ ಮನೆಯ ಶನಿ ಟ್ರಾನ್ಸಿಟನ್ನು ಅನ್ಫೇವರೇಬಲ್ ಅಂತ ಪರಿಗಣಿಸಲಾಗಿದೆ. ಸಿಂಗಲ್ ಲೈನಲ್ಲಿ ಇದರ ಎಫೆಕ್ಟನ್ನು ಹೇಳೋದಾದರೆ ಅನವಶ್ಯಕ ಚಿಂತೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಂಗ್ ಡಿಸಿಷನ್ಗಳು ಅಂತ ಹೇಳಿದ್ದಾರೆ. ರಾಂಗ್ ಡಿಸಿಷನ್ಗಳಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ವ್ಯತ್ಯಾಸ ಅಥವಾ ನಷ್ಟ ಅಂತಲೂ ಹೇಳಲಾಗಿದೆ. ಇನ್ನು ಈ ಗೋಚಾರ ಫಲವನ್ನು ಹೇಳಿರುವಂಥ ಪ್ರಧಾನವಾದ ಗ್ರಂಥ ಬೃಹತ್ ಸಂಹಿತ, ಅದರಲ್ಲಿ ಈ 5ನೇ ಮನೆಯ ಶನಿಯ ಟ್ರಾನ್ಸಿಟನ್ನು ಹೀಗೆ ಹೇಳಿದ್ದಾರೆ. ವೆನ್ ಸ್ಯಾಟರ್ನ್ passes through the 5th house, one will be without wealth and sons and be involved in serious quarrels ಅಂತ ಹೇಳಿದ್ದಾರೆ. ಹಾಗಂತ ಈ ರಿಸಲ್ಟ್ ಏನು ಯಥಾವತ್ತು ಅಪ್ಲೈ ಆಗೋದಿಲ್ಲ. ಇಲ್ಲಿ ಆ್ಯಕ್ಚುಲಿ ಅಷ್ಟಕ ವರ್ಗ ಬಿಂದುಗಳನ್ನು ಕೂಡ ನೋಡಬೇಕಾಗುತ್ತೆ. ಅದು ಕೂಡ ಈ ರಿಸಲ್ಟನ್ನು ತುಂಬಾ ಮಾಡಿಫೈ ಮಾಡುತ್ತೆ. ಜೊತೆಗೆ ಇಲ್ಲಿ ನಕ್ಷತ್ರಗಳು ಕೂಡ ರೋಲ್ ಪ್ಲೇ ಮಾಡುತ್ತೆ. ವೃಶ್ಚಿಕ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದವರಿಗೆ ಶನಿ ರೇವತಿ ನಕ್ಷತ್ರದಲ್ಲಿ ಇರಬೇಕಾದ್ರೆ ಕೊಂಚ ಮಟ್ಟಿಗೆ ನೆಗೆಟಿವ್ ಎಫೆಕ್ಟ್ಗಳು ಅನುಭವಕ್ಕೆ ಬರ್ಬೋದು. ಯಾಕೆಂದರೆ ಇದು ವಿಪತ್ತಾರ ಆಗುತ್ತೆ. 2026 ಮೇ 17ರಿಂದ 2026 ಅಕ್ಟೋಬರ್ 8 ಈ ಅವಧಿಯಲ್ಲಿ ಶನಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. 2027 ಫೆಬ್ರವರಿ 8ರಿಂದ 2027 ಜೂನ್ 3 ಈ ಅವಧಿಯಲ್ಲಿ ಶನಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ವಿಶಾಖ ನಕ್ಷತ್ರದವರಿಗೆ ಕೊಂಚ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಫೇವರೇಬಲ್ ರಿಸಲ್ಟ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದು ಸಂಪತ್ತರ ಬರ್ತದೆ. 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಅಕ್ಟೋಬರ್ 8ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಸೊ ಈ ಅವಧಿಗಳು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲವನ್ನು ಕೊಡುತ್ತೆ ಅಂತ ಅಂದ್ಕೊಳ್ಬೋದು. ಇನ್ನು ಮುಂದಿನದು ಅನುರಾಧ ನಕ್ಷತ್ರ. ಅನುರಾಧ ಒಂದು ಶನಿಯದ್ದೇ ನಕ್ಷತ್ರ. ಇಲ್ಲಿ ನಿಮಗೆ ರಾಶಿಯಿಂದ ನೋಡುವಾಗ ಈ ಏನು ಶನಿಯ ಟ್ರಾನ್ಸಿಟ್ 5ನೇ ಮನೆಯ ಟ್ರಾನ್ಸಿಟ್ ಅನ್ಫೇವರೇಬಲ್ ಅಂತ ಅನಿಸಿದ್ರೂ ಕೂಡ ನಕ್ಷತ್ರದಿಂದ ಅನ್ಫೇವರೇಬಲ್ ಆಗೇನು ಇಲ್ಲ. ಸೊ ಹಾಗಾಗಿ ಏನೇ ಈ ಟ್ರಾನ್ಸಿಟ್ ಎಫೆಕ್ಟ್ಗಳೇನಿದೆಯೋ ಅದರಲ್ಲೂ 5ನೇ ಮನೆಯ ಶನಿಯ ಟ್ರಾನ್ಸಿಟ್ ಏನಿದೆಯಲ್ಲ ಅದು ತುಂಬ ಏನು ಸಮಸ್ಯೆ ಅಂತ ಮಾಡಲ್ಲ. ಸ್ವಲ್ಪ ಚಿಂತೆಗಳು, ಅನಗತ್ಯ ಚಿಂತೆಗಳು ಅನ್ನೋದನ್ನು ಬಿಟ್ಟರೆ ಅದಕ್ಕೆ ಹೊರತಾಗಿ ತುಂಬ ದೊಡ್ಡ ಸಮಸ್ಯೆಗಳು ಅಂತ ಏನೋ ಅಷ್ಟೊಂದು ನಾವು ಪರಿಗಣಿಸುವ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ಈ ಶನಿಯ ಟ್ರಾನ್ಸಿಟ್ ಅನುರಾಧ ನಕ್ಷತ್ರದವರಿಗೆ ನೀವು ಮ್ಯಾನೇಜ್ ಮಾಡೋ ಲೆವೆಲ್ನಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇನ್ನು ಮುಂದಿನದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರಿಗೆ ರಾಶಿಯಿಂದ ಈ ಟ್ರಾನ್ಸಿಟ್ ಅನ್ಫೇವರೇಬಲ್ ಅಂತ ಅನಿಸಿದ್ರು ಕೂಡ ನಕ್ಷತ್ರದಿಂದ ಅನ್ಫೇವರೇಬಲ್ ಆಗೇನು ಇಲ್ಲ. ಮತ್ತು 5ನೇ ಮನೆಯ ಟ್ರಾನ್ಸಿಟ್ ಏನಿದೆ ಇದು ತುಂಬ ಸಿವಿಯರ್ ಮೇಜರ್ ಎಫೆಕ್ಟ್ಗಳನ್ನೇನು ಮಾಡೋದಿಲ್ಲ. ಸೊ ಹಾಗಾಗಿ ಈ ಟ್ರಾನ್ಸಿಟ್ ಏನಿದೆ ಇದು ಮೇಜರ್ ಎಫೆಕ್ಟ್ಗಳನ್ನೇನು ಮಾಡೋದಿಲ್ಲ ಅಂತಲೇ ತಗೊಳ್ಬೋದು. ಅದರಲ್ಲೂ ಶನಿ ಏನಾದರೂ ಮೀನರಾಶಿಯಲ್ಲಿ ಒಳ್ಳೆ ಬಿಂದುಗಳನ್ನು, ಅಷ್ಟಕವರ್ಗ ಬಿಂದುಗಳನ್ನು ಹೊಂದಿದ್ರೆ ಈ ಟ್ರಾನ್ಸಿಟ್ ಪೀರಿಯಡ್ನಲ್ಲಿ ಒಳ್ಳೆಯದು ಕೂಡ ನಡೀತದೆ. ಫೇವರೇಬಲ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ.
ಈ ಗೋಚರ ಫಲ ಅನ್ನೋದು ಪ್ರಧಾನವಾಗಿ ನಿಮ್ಮ ಮನಸ್ಸಿನ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಗಳಾಗಿರ್ತವೆ. ಸೊ ನಿಮ್ಮ ಜನ್ಮಕುಂಡಲಿಯ ಲಗ್ನ, ನಿಮ್ಮ ಜನ್ಮಕುಂಡಲಿಯಲ್ಲಿನ ಗ್ರಹಗಳ ಪರಿಸ್ಥಿತಿ, ಚಂದ್ರನ ಸ್ಥಿತಿ ಮತ್ತು ನಡೀತಾ ಇರುವಂಥ ದಶೆಗಳು, ಜೊತೆಗೆ ಅಷ್ಟಕ ವರ್ಗದ ಬಿಂದುಗಳು, ಇದೆಲ್ಲದನ್ನು ನಾವು ಪರಿಗಣಿಸಿ ನೋಡುವಾಗ ಏನು ಈ ಗೋಚರ ಫಲ ಅಥವಾ ಗೋಚರದ ಎಫೆಕ್ಟ್ ಅಂತಿದೆಯೋ ಇದರಲ್ಲಿ ತುಂಬಾ ವೇರಿಯೇಷನ್ ಬರ್ತದೆ. ಹೀಗಾಗಿ ರಾಶಿಯಿಂದನೇ ಕಂಪ್ಲೀಟ್ ಪ್ರಿಡಿಕ್ಷನ್, ಏನು ರಾಶಿಯಿಂದ ಹೇಳುವಂಥ ಪ್ರಿಡಿಕ್ಷನ್ ಅಂತ ಏನಿದೆಯೋ ಅದೇ ಕಂಪ್ಲೀಟ್ ಆಗಿ ಎಲ್ರಿಗೂ ಸಮಾನವಾಗಿ ಅಪ್ಲೈ ಆಗೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗೆಯೇ ಕೆಲವರು ಈ ಶನಿಯ ಸಂಚಾರಕ್ಕೆ ಏನು ನೆಗೆಟಿವ್ ಎಫೆಕ್ಟ್ಗಳು ಅಂತ ಇರ್ತಾವೋ ಅದಕ್ಕೆ ಪರಿಹಾರ ಏನು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನು ಬೃಹತ್ ಸಂಹಿತ ಈ ಟ್ರಾನ್ಸಿಟ್ದು ಎಫೆಕ್ಟ್ಗಳನ್ನು ಹೇಳಿರುವಂಥ ಪ್ರಧಾನವಾದಂಥ ಗ್ರಂಥ, ಅದರಲ್ಲೇ ಹೇಳಿದ್ದಾರೆ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಇದೇ ಬಹಳ ದೊಡ್ಡ ಪರಿಹಾರ ಅಂತ. ನೀವು ನೆಗೆಟಿವ್ ಆಲೋಚನೆಗಳನ್ನು ಮಾಡಲಿಲ್ಲ ಅಂದರೆ, ಕೆಟ್ಟ ಆಲೋಚನೆಗಳಿಂದ ಪ್ರಭಾವಿತರಾಗಲಿಲ್ಲ ಅಂದರೆ, ಮಾನಸಿಕವಾಗಿ ಸ್ಥಿರತೆ ತಂದುಕೊಂಡ್ರೆ ಅದೇ ನಿಮಗೆ ಬಹಳ ದೊಡ್ಡ ಪರಿಹಾರವಾಗಿ ವರ್ಕ್ ಮಾಡುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.